ಅವೈಜ್ಞಾನಿಕ ರಸ್ತೆ ಸೇತುವೆ ಕಾಮಗಾರಿ ಎಫೆಕ್ಟ್. ಸುಮಾರು 3 ಗಂಟೆ ಸೇತುವೆ ಮಧ್ಯ ಸಿಕ್ಕಿಹಾಕಿಕೊಂಡ ಸರ್ಕಾರಿ ಬಸ್. ಪರದಾಟ. ಸುಮಾರು 25 ಪ್ರಯಾಣಿಕರು ಪ್ರಯಾಣಿಸುತ್ತಿದ್ದ ಸರ್ಕಾರಿ ಬಸ್. ಶಿರಾ ತಾಲೂಕು ಹುಲಿಕುಂಟೆ ಹೋಬಳಿಯ ಕೆಕೆಪಾಳ್ಯ ಮತ್ತು ಬಸವನಹಳ್ಳಿ ನಡುವೆ ಸೇತುವೆ ಹತ್ತಿರ ಸಿಕ್ಕಿಹಾಕಿಕೊಂಡು ಸರ್ಕಾರಿ ಬಸ್. ಸತತ 3 ಗಂಟೆಗಳ ಪರಿಶ್ರಮದಿಂದ ಹೊರಗಡೆ ಬಂದ ಬಸ್. ಈ ಘಟನೆಗೆ ಅವೈಜ್ಞಾನಿಕ ಸೇತುವೆ ಕಾಮಗಾರಿ ಕಾರಣ ಎಂದು ಗ್ರಾಮಸ್ಥರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕೇವಲ 3 ದಿನಗಳ ಹಿಂದೆ ಇಲ್ಲಿದ್ದ ಸೇತುವೆಯನ್ನು ಕಾಮಗಾರಿ ಮಾಡಲು ಕಿತ್ತು ಹಾಕಿದ್ದು ತಲೆಯಿಲ್ಲದ ಇಂಜಿನಿಯರ್ಗಳು ಈ ಸೇತುವೆಯ ಪಕ್ಕ ಬದಲಿ ತಾತ್ಕಾಲಿಕ ರಸ್ತೆ ನಿರ್ಮಾಣ ಮಾಡಿದ್ದು ಮತ್ತು ಮಳೆಗಾಲವಾದ್ದರಿಂದ ಸೇತುವೆ ಕೆಳಗೆ ಪೈಪ್ಗಳನ್ನು ಅಳವಡಿಸದೆ ಹಾಗೆ ಮಣ್ಣನ್ನು ಮಾತ್ರ ತುಂಬಿ ರಸ್ತೆ ನಿರ್ಮಾಣ ಮಾಡಿರುವುದೇ ಈ ಘಟನೆಗೆ ಕಾರಣ ಎಂದು ಪ್ರಯಾಣಿಕರು ಇಡೀ ಶಾಪವನ್ನ ಹಾಕಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನವನ್ನು ಹರಿಸಿ ಸರಿಪಡಿಸಬೇಕೆಂದು ಒತ್ತಾಯವನ್ನ ಮಾಡಿದ್ದಾರೆ. ಬಸ್ಸು ಸಾಯಂಕಾಲ 6 ಗಂಟೆಗೆ ಬಂತು. ಈ ಭಾಗಕ್ಕೆ ಬಂದಾಗ ಆ ಬಸ್ಸಿನ ಇರೋ ಕಂಡಕ್ಟರು ಫೋನ್ ಮಾಡ್ದ ನನಗೆ, ರವಿ ಬಸ್ನಲ್ಲಿ ಹಳ್ಳದಲ್ಲಿ ಬಸ್ಸು ಸಿಹಾಯ್ಕೊಂಡಿದೆ, ಏನಾರು ಮಾಡಿ ಅದನ್ನು JCB ತಕ್ಷಣ ಎತ್ತಬೇಕಲ್ಲ ಅಂತೇಳಿ ಫೋನ್ ಮಾಡಿದ್ರು. ನಾನು ಹಣ ಬಂದೆ, 1 ಸೆಕೆಂಡ್ ಅಂತೇಳಿ ಬಂದೆ. ನಾನು ಬರೋದಕ್ಕೆ ಎಲ್ಲ ಯುವಕರು ಎಂದಿಗೆರೆ ಕೆಕೆಪಾಳ್ಯ MKಪಾಳ್ಯ ಬಸ್ಸಲ್ಲಿ ಯುವಕರೆಲ್ಲರೂ ನಿಂತಿದ್ದರು. ನಿಂತು ಪಾಪ ಅವರು ಎಲ್ಲರೂ ಸಹಾಯ ಮಾಡಿ ಬಸ್ ಕಂಡಕ್ಟರ್ ಫೋನ್ ಮಾಡಿ ಹೇಳ್ದ. ಅದಕ್ಕೋಸ್ಕರ ಹೋಗಿ ಬಂದೆಲ್ಲ ಕೆಲಸ ಮಾಡಿಕೊಂಡ್ವಿ. ಅವ್ರಿಗೆಲ್ಲರಿಗೂ ಧನ್ಯವಾದಗಳು. ಇವತ್ತು ಈ ಸೇತುವೆಯನ್ನು ಬೇಗ ತೆರವು ಮಾಡಿ ಕೊಡಬೇಕಂತ ಕೇಳ್ಕೊಂಡ್ವಿ. ಶಾಲೆ ಮಕ್ಕಳು ಇದೇನೆ 4-5 ದಿವಸದೊಳಗೆ ಕ್ಲಾಸ್ ಓಪನ್ ಆಗ್ತಿದೆ. ಅದಕ್ಕೋಸ್ಕರ ಈ ಸೇತುವೆಯನ್ನು ಬೇಗ ತೆರವು ಕೊಡಬೇಕಂತ ಮನವಿ ಮಾಡ್ತೀವಿ. ಸಿಗಾಕೊಂಡ ಬಸ್ಸನ್ನು ಸತತವಾಗಿ 3 ಗಂಟೆ ಒಂದು JCB ಒಂದು ಟ್ರ್ಯಾಕ್ಟರ್ ಸಹಾಯದಿಂದ ಮೇಲೆ ತರಲಾಗಿದೆ. ಆ ಟ್ರ್ಯಾಕ್ಟರಿ ಮತ್ತು JCB ತಂದಂತಹ ಯುವಕರಿಗೆ ನಮ್ಮ ಧನ್ಯವಾದಗಳು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯಾಷನಲ್ ನ್ಯೂಸ್ BKP. ಸದಾ ಸುದ್ದಿಯೊಂದಿಗೆ ನಿಮ್ಮೊಂದಿಗೆ 24x7. ಇದು ಸತ್ಯದ ಧ್ವನಿ.